ಇಲ್ಲಪ್ಪ ಮಗನ. ಮುಂಜಾನೆ ಅದು ಬರಾಗ 500 ರೂಪಾಯಿ ಹಾಸಿಗೆ ಬಿಡ್ಕಿಟ್ಟವ. ಮತ್ತು ಹಂಗೆ ಕಿಸ ಇಟ್ಕೊಂಡ್ಬಂದಿ ಮತ್ತು. ಗೊತ್ತಲ್ಲ ತವ್ರ ಮನೆ ಹೆಸರು ಚೇಂಜ್ ಮಾಡ್ಸೋಣ ಅಂದ್ರೆ ನಮ್ಮವ್ವ ಹಾಗಬೇ ಸಿಮ್ ಮಟ್ಟ ಚೇಂಜ್ ಮಾಡ್ಸಾರ ಅಂತಂದೆ. ಅದಕ್ಕೆ ನಮ್ಮವ್ವ ಇದ್ಯಾರು ನಿನಗೆ ಹೇಳಿದ್ರು ಅಂತಂದರು. ಮತ್ತಾರು ನಮ್ಮ ದೋಸ್ತರಂದೆ. ಹಾಲು ಕುಡಿದ್ರಿ? ಹಾಂ ಗೊತ್ತಾಯ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಐತಿ. ನಾ ಅರ್ಥ ಹೇಳಿಲ್ರಿ. ಅಂದ್ರೆ ಸಿನಿಮಾದಾಗ ನೀವು ನೋಡಿರ್ತಾರಲ್ಲ ಇಂಥವು, ಅದಕ್ಕೆ ನೀವು ಕುಡೀರಿ. ಅಂದ್ರೆ ಹಾಲು ಕುಡ್ದಾಗ ಶಕ್ತಿ ಬರುತ್ತೆ ಅಂತ ಹೇಳ ನಮ್ಮವ್ವ. ಹಾಲು ಕುಡಿತೀರಿ? ಇನ್ನೂ ಏನೇನು ಹೇಳ್ಯಾರ ನಿಮ್ಮವ್ವ? ಬೀಗ್ರ ಭಾಳ ಚಲೋ ಅದಾರ. ನಿನ್ನ ನಸೀಬ್ದಾಗ ಇಂಥ ಹುಡುಗಿ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿ ನಿನ್ನ ನೋಡಿ ಕೊಟ್ಟಿಲ್ಲ ಅವರು. ನಿನ್ನ ಗೌರ್ಮೆಂಟ್ ಜಾಬ್ ನೋಡ್ಕೊಟ್ರ. ಏನೋ ಭಾಳ ಹೇಳಿದಳು ರೀ, ಚಂದಾಗ ಇಟ್ಕೋಕಿನ ಅಂತಂದಾಳ. ಚಂದಾಗ ನೋಡ್ಕೊ ಅಂತ ಅಂದಾಳ್ರಿ. ನನ್ನೇನು ನೋಡಿ ಒಪ್ಕೊಂಡಿಲ್ಲ ಹಂಗಾದ್ರೆ? ನೀವು ಒಪ್ಪೋದು ದೊಡ್ಡ ಮಾತಾಗಿತ್ತು ನನಗೆ. ಇನ್ನು ನಾವು ಒಪ್ಪೋದು ಎಲ್ಲಿಂದ ಬತ್ತು? ಹಾಲು ಕುಡಿತೀರಿ? ನನ್ನ ಹಣೆ ಬರೋಣ ಸರಿ ಇಲ್ಲ. ನಾನು ಚಲೋ ಐತಲ್ರಿ? ದೇವ್ರಿಗೆ ನಾ ಎಷ್ಟ ಬೇಡ್ಕೊಂಡ್ರು ಅವಂಗೆ ನನ್ನ ಮೇಲೆ ಕರುಣೆನ ಬರಲಿಲ್ಲ. ನಮ್ಮ ಅವನು ಬಿಡ್ಕೊಂಡಾಳ್ರಿ. ನನಗೆ ಮದುವೆ ಆತಂದ್ರೆ ಚಲೋ ಹುಡುಗಿ ಸಿಕ್ಕಂದ್ರೆ ತಿರುಪತಿ ತಲೆ ಬಸ್ಕೊಂಡ್ ಅಂದಾಳ್ರಿ. ಅದೊಂದು ಬಾಕಿ ಹೇಳೋ ತಟ್ಟೆ. ಕಟಿಂಗ್ ಶಾಪಿಗೆ ಹೋದ್ರೆ ಅಲ್ಲೇ ಬಳಸ್ತಾರಲ್ರಿ. ಬೇಡ್ಕೊಂಡ್ರೆ ತಲೆಮಿಂಡಿ ಅಲ್ಲೇ ಹೋಗ್ಕೊಡ್ಬೇಕ್ರಿ. ನಮ್ಮ ಅವ ಹೇಳ ಹಾಲು ಕುಡ್ತೀರಿ? ಇಲ್ಲಿ ಕುಂದ್ರಿ. ಇರ್ಲಿ ಬಿಡ್ರಿ. ಕುಂದ್ರಿ ಕುಂದ್ರಿ. ಅಂದ್ಬೇಡ್ರಿ, ಮದುವೆ ಆಗಿದ್ದು ಕೈ ಹಾಕ್ಬೋದು. ನಾನು ಮೊದಲು ಕೈ ಯಾಕೆ ಹಾಕಿದ್ನಂತ ಕೇಳ್ತೀರಿ? ಸ್ಕೂಲ್ನಾಗೂ ನಾನು ಫಸ್ಟ್, ಕಾಲೇಜ್ನಾಗೂ ನಾನು ಫಸ್ಟ್, ಡಿಗ್ರಿ ಒಳಗೆ ನಾನು ಫಸ್ಟ್, ಗೌರ್ಮೆಂಟ್ ಜಾಬ್ ಮೆರಿಟ್ ಒಳಗೆ ನಾನು ಫಸ್ಟ್. ಅದಕ್ಕೆ ನಾನು ಇದ್ರಾಗ ಫಸ್ಟ್ ಹಾಕೊಂಡು ಕೈ ಹಾಕಿ. ನೀವು ಬೇಡ ಅಂದ್ರೆ ಬೇಡ್ರಿ. ಹಾಲು ಕೊಡ್ತೀರಿ? ನೀರು ತೊಗೊಂಡು ನಿಮ್ಮ ಹತ್ಯಾಕೇನೋ ಹೇಳ್ಬೇಕ್ರಿ. ನಂಗೆ ಗೊತ್ತಾಯ್ತು ಬಿಡ್ರಿ. ಏನು ಗೊತ್ತ್ರಿ? ಅದೇ ರಾತ್ರಿ ಮಕ್ಕೋಬೇಕಾದ್ರೆ ಲೈಟ್ ಆರ್ಸಿ ಮಕ್ಕೋಬೇಕಾದ್ರೆ ಹೇಳ್ಕೊಂಡ್ರಿ ನೀವು. ಆ ಸಿನಿಮಾದ ನೋಡಿನ್ರಿ. ಹೀರೋ ಆಯ್ತಾನೆ ಹೀರೋನಿಗೆ ಲೈಟ್ ಆರ್ಸಿ ಬಾ ಅಂತೇಳಿ ಹಾಲಿಟ್ಟು ಹೋಗಾರಿ ಅವರು. ಲೈಟ್ ಟಪ್ ತಾರಿಸ್ತಾರೆ ರೀ. ಇದು ನಮ್ಮ ದೋಸ್ತರು ತೋರ್ಸ್ಯಾರ ರೀ. ಆದ್ರೆ ಹಗಲತ್ತು ಮಾಡೋ ಫಸ್ಟ್ ನೈಟ್ ತೋರಿಸೇ ಇಲ್ರಿ. ಯಾಕಂತ ಗೊತ್ತಿಲ್ಲ ರೀ. ಅವರು ನಮ್ಮ ದೋಸ್ತರು ಸೇಮ್ ಕಾಸ್ಟ್, ನನ್ನ ಕಾಸ್ಟ್ ಅವರು. ಅದಲ್ರಿ, ನಾ ಏನೋ ಬೇರೆ ಹೇಳ್ಬೇಕ್ರಿ. ಅದು ಗೊತ್ತು ಬಿಡ್ರಿ. ಏನು? ನಿಮ್ಮ ಅವಾಗ ತಾಯಿ ಸೀರೆ ಕೊಡಿಸ್ಬೇಕಾದ್ರೆ ಕಡಿಮೆ ರೇಟಿನ ಕೊಡಿಸಿವಿ, ಅದಕ್ಕೆ ಸಿಟ್ಟಾಗಿರಲಿ ನೀವು. ಅಲ್ಲ
ನಮ್ಮ ಅವ್ವ ಅಂತಿದ್ಳು ನಿಮ್ಮ ಅವ್ವ ಕೊಡಿಸ್ಬೇಕಂತ ಮಾಡಿದ್ಳು ಅಂತ ಕಾಸ್ಟ್ಲಿ ಸೀರೆ, ಆದ್ರೆ ಕೊಡ್ಸಿದ್ದು ನಾವು ನಿಮ್ಮ ಸಣ್ಣ ಹೋಗಲ್ಲ, ನಿಮ್ಮ ಅವ್ವ ಇದ್ದಿದ್ರೆ ಕೊಡಿಸ್ತಿದ್ದೀವಿ. 1 ಮಿನಿಟ ಬಂದೆ. ಮತ್ತೇನಾದರೂ ಬೇಕಾ? ಬೇಡ. ಥ್ಯಾಂಕ್ ಯು. ಏನಾತು ಇವತ್ತರ ಚಲೋ ಸುದ್ದಿ ಹೇಳ. ಏನು ಹೇಳ್ಬೇಕು? ಎಲ್ಲಿ ಹೋದ್ರು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಯಾರು ಕೆಲಸ ಕೊಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲಿದ್ರೆ ಬರ್ಬೇಕು? ಸ್ವಂತ ಬಿಸ್ನೆಸ್ ಮಾಡ. ಸ್ವಂತ ಬಿಸ್ನೆಸ್ ಮಾಡಕ್ಕೆ ಬರೀ ಮಾತು ಸಾಲೋದಿಲ್ಲ, ಮನಿನೂ ಇರ್ಬೇಕು. ಅಷ್ಟು ರೊಕ್ಕ ನನ್ನ ಕಡೆ ಇತ್ತು, ನಾ ಯಾಕೆ ಇನ್ನೊಬ್ರ ಕೈ ಕೆಲಸ ಕೇಳ್ಕೊತ ತಿರುಗ್ತಿದ್ದೆ. ದೋಸ್ತರಂತ ಕೇಳಲ್ಲ. ದೋಸ್ತ್ರಿಗೆ ಕುಡಿಯೋಕೆ ಕೇಳಿದ್ರೆ ಪಟ್ನ ರೊಕ್ಕ ಕೊಡ್ತಾರೆ. ಬಿಸ್ನೆಸ್ ಮಾಡ್ತಂದ್ರೆ ಯಾರು ಕೊಡೋದಿಲ್ಲ. ಮತ್ತೇನೀಗ ನಾ ಹಿಂಗೆ ಆಸೆ ಇಟ್ಕೊಂಡು ಕುಂದ್ರಲೆ? ನಿನಗೆ ಅಷ್ಟು ಅರ್ಜೆಂಟ್ ಇದ್ರೆ ಬೇರೆ ಯಾರನ್ನ ಲಗ್ನ ಆಗ ಬ್ಯಾಡ ಅಂದಾರ ಯಾರು? ಹಂಗಿತ್ತಂದ್ರೆ ಯಾವಾಗೋ ಮದುವೆ ಆಗ್ತಿದ್ನಲ್ಲ. ಲವ್ ಮಾಡಿದ್ನಿ ನೋಡು. ಅಂದ್ರೆ ನಾ ಮಾಡಿಲ್ಲ. ಹಂಗಲ್ಲ ಚೇತು, ಪ್ಲೀಸ್ ಅರ್ಥ ಮಾಡ್ಕೋ. ಏ ಅಮ್ಮ, ನಾನು ಬಿಟ್ಟರೆ ನಿನ್ಯಾರು ಮದುವೆ ಆಗೋರು? ನಾನು ನಿಮ್ಮ ತಲೆ ಭಾಳ ತಿಂದೆ. ನಮ್ಮವ್ವ ಅಂತಿದ್ರು ನಿನ್ನ ತಲೆ ಬುದ್ಧಿ ಐತಿ, ಅದಕ್ಕೂ ಬರೋದಿಲ್ಲ, ಕಲರ್ ಇಲ್ಲ, ಪರ್ಸನಾಲಿಟಿ ಇಲ್ಲ, ಆಮೇಲೆ ಯಾರು ಮಾತು ನಿನಗೆ ಅರ್ಥ ಆಗೋದಿಲ್ಲ, ನೀ ಮಾತಾಡಿದ ಅವ್ರಿಗೆ ಅರ್ಥ ಆಗೋದಿಲ್ಲ, ಹಿಂಗೆಲ್ಲ ಅಂತಿದ್ರು. ನೀವು ಯಾರು ಕನ್ಯಾ ಕೊಡ್ಬೇಕಪ್ಪ ಅಂತಿದ್ದಿಲ್ಲ. ಆದ್ರೆ ನೋಡಿರಿ ನನ್ನ ಪುಣ್ಯ ನೀವು ಸಿಕ್ಕ್ರಿ. ಇದೆಲ್ಲ ಗೌರ್ಮೆಂಟ್ ಜಾಬ್ ಪುಣ್ಯ. ಅಮೃತ, ನೀವು ಭಾಳ ಚಂದದಿರಿ. ಹಾಲು ಕುಡಿತೀರಿ? ಕುಡೀರಿ. ಬ್ಯಾಡ್ರಿ. ಆದ್ರೆ ನೀವು ದಂದಂಗೆ ಕಾಣ್ತೀರಿ. ದನ ದನ ದನದಂಗೆ ಹೈರಾಣ ಸುಸ್ತದಂಗೆ ಕಾಣ್ತೀರಿ. ಅದಕ್ಕೆ ನಮ್ಮ ಅವನಂತೆ ಮುಕ್ಕೋರಿ. ಇಲ್ಲಿ ದನಿದ್ ಬೇಡ. ಯಾವ ಸುಮ್ಮಿರಿ. ಅಲ್ಲ ನಮ್ಮವ್ವ ನಿಮ್ದು ಯಾಕೆ ಮೂಡ್ ಅಪ್ಸೆಟ್ ಆದಂಗೆ ಕಾಣುತ್ತೆ. ನಿಮ್ಮ ಗೆಳತಿಯರ ನಮ್ಮ ದೋಸ್ತರು ಏನೇನು ಕೊಟ್ಟಾರ ನೋಡ್ರಿ ಗಿಫ್ಟ್ ಅಂದ್ರೆ ನಿಮ್ಮ ತೊಗೊಂಬರ್ತೀನಿ. ನೋಡಂಬ್ರ ಅವನದ ಚಂದು ಇಟ್ಟಂಗಿ ಬಿಟ್ಟೆ ಚಂದು. ಗಣಪತಿ ಕೊಡಂಗ ಗಣಪತಿ ಪ್ರಿಯಾ ನಿಮ್ಗೆ ಹೇಳ್ತೇನೆ ರೀ ನೋಡ್ರಿ. ಲಕ್ಷ್ಮೀ ಗಣಪತಿ ಸರಸ್ವತಿ ಪ್ರಿಯಾ ಸೆಲವು ಕೊಡ್ರಿ. ದೇವ್ರ ಇದ್ರ ಪೂಜೆ ಕೊನೆ ಬಿಡ್ರಿ. ಬಚ್ಚ ಬಜಾಜ್ ನಮ್ಮ ದೋಸ್ತ
ಗಾಡಿದ ಪ್ಲಗ್ ರೀ ಅಂತ ನಮ್ಮ ದೋಸ್ತ್ ರೀ ಚೇತನ್ BVS ಕಾಲೇಜ್ ಯಾರ ಗೆಳತ್ತೇನ್ರಿ ರಾಧಾಕೃಷ್ಣ ಏನ್ರಿ ಬರ್ತಡೇದಾಗ ಕೊಡ್ತಾರೆ ನಮ್ಮ ದೋಸ್ತರು ಕುಬಸ್ತಾವ ಕೊಟ್ಟಾರ ಗೆಳತ್ತೇನ್ರಿ ನನ್ನ ಬೆಸ್ಟ್ ಫ್ರೆಂಡ್ ರೀ. ಹಾಂ ಯಾರಾದ್ರೇನ್ರಿ ನೀವು ನಾಲ್ಕರಿಲ್ಲ ಸಾಕು ಚಲೋ ಕೊಟ್ಟಾನ್ರಿ ಸರಿ ನಾಡ್ತೀನಿ ನಾನು ಹೇಳ್ತೀನಿ. ಚಲೋ ದೋಸ್ತಿದ್ದಂಗ ನಮ್ಗೆ ಒಟ್ಟು ನಾಲ್ಕಲ್ಲ ಯಾರ ಕೊಡಲಿ ಏನರ ಕೊಡಲಿ ಆ ಗಿಫ್ಟ್ ನೋಡಿ ನಿಮ್ಗೆ ಖುಷಿ ಆಯ್ತಲ್ಲ ನನಗೆ ಅಷ್ಟೇ ಸಾಕು. ಆದರೂ ಲಗ್ನದಾಗ ಅಷ್ಟು ಬೆಸ್ಟ್ ಫ್ರೆಂಡ್ ಅಂತೀರಿ ನಂಗೆ ತೋರಿಸ್ಬೇಕಾಗಿತ್ತ ನೀವು ಲಗ್ನಕ್ಕೆ ಬಂದಿಲ್ರಿ ಅವು ಬ್ಯಾರ್ದವ್ರ ಕೈಯಾಗ ಕೊಟ್ಕೊಳ್ ಸರ್. ಪಾಪ ಏನು ಕೆಲಸ ಇತ್ತಾನೆ ನಿಮಗೆ ಖುಷಿ ಆಯ್ತಲ್ಲ. ನಾವು ಅವ್ನ ಲಗ್ನದಾಗ ನಾನು ಪರ್ಸನಲಾಗಿ ಹೋಗಿ ಕೊಟ್ಟು ಬರ್ತೀನಿ ರೀ ಅವ್ನ ಹೆಂಡತಿಗೆ. ಅವ್ಯಾಕೆ ಲಗ್ನ ಹಾಕಣ್ರಿ? ಅಂದ್ರೆ ಲಗ್ನ ಆಗೈತೇನ್ರಿ? ಇಲ್ಲ ಮತ್ತು ಕೊಟ್ರೆ ಆತ್ ಬಿಡ್ರಿ. ಅಂದ್ರೆ ಮೊದಲು ನಾನೇ ಯಾಕೆ ಹಾಕಿದ್ನಂದ್ರೆ ಶಾಲೆಗೂ ನಾನು ಫಸ್ಟು, ಕಾಲೇಜ್ನಾಗೂ ನಾನು ಫಸ್ಟು, ಡಿಗ್ರಿಯಾಗೂ ನಾನು ಎಷ್ಟು ಸಲ ಹೇಳ್ತೀರಿ ಹೇಳಿದ್ದನ್ನ? ಹೇಳಿದ್ನ್ಯಾ ಮರ್ತಿದ್ದೆ. ನಿಮಗೆ ಅಂಜಬೇಡ ಅಂದ್ ನೋಡಣ, ನಾನು ಅಂಜ್ ತಟ್ಟಿಡಾಕತ್ತೀನಿ. ಅಂಜಬೇಡ ಅಂತೇಳಿ ನಮ್ಮ ಅವ್ವ ಹೇಳ್ಯಾಳ್ರಿ. ನಿಮ್ಮ ಹೆಸರು ಏನೋ ಐತ್ಲಾ? ಅಂಜಿಕೆಯಾಗಿ ನೀವು ನನ್ನ ಹೆಸರೇ ಮರ್ತೀರಿ. ಲಗ್ನ ಪತ್ರಗೂ ಹಾಕ್ಸಿದ್ದೆ, ಲಗ್ನದಾಗ ಮಂಟಪದಾಗೂ ಹಾಕ್ಸಿದ್ದೆ, ನೀವೇ ನೋಡಿಲ್ಲ. ಆದರೂ ಒಂದು ಕ್ಲೂ ಕೊಡ್ತೀನಿ ರೀ. ರಾ ರಾ ಘ ರಾಘು ಅವ್ರ. ನನ್ನ ಪೂರ್ತಿ ಹೆಸರು ರಾಘವೇಂದ್ರ ಸಣ್ಣಪ್ಪ. ರಾಘು ಅಂದ್ರೆ ಸಾಕಲ್ರಿ. ಹೆಂಗೆ ಅವ ಬರ್ತಂಗನ್ರಿ, ನೀವೇನ ಚಲೋ ರಾಘುರ್ ಅಂತೀರಿ. ನಮ್ಮ ದೋಸ್ತರು ರಾಗ್ಯ, ಗೂಗ್ಯ, ಒಂದೊಂದು ಸಲ ಸೋಗ್ಯ, ಒಮ್ಮೆ ರೋಗ್ಯ ಅಂತಾರೆ ರೀ. ನೀವು ರಾಘು ಅಂದ್ರೆ ನಡೀತೈತಿ. ನೀವು ಕಾಲೇಜ್ದಾಗ ಯಾರನ್ನಾರೇ ಇಷ್ಟಪಟ್ಟಿದ್ರೇನ? ಹ್ಞೂ ಇಷ್ಟಪಟ್ಟಿದ್ದೀನಿ ರೀ. ನಮ್ಮ ಆಪ್ಷನ್ ಕಾಡ ಮೇಡಮ್ ಬುಕ್ಕ ನೋಡಾರ್ದ ಪಾಠ ಮಾಡ್ತಿದ್ರಿ ರೀ. ಡೆಸ್ಕ್ ಮುಂದೆ ನಿಂತು 45 ನಿಮಿಷ ಬಿಟ್ಟು ಬಿಡಾರ್ದಂಗೆ ಓದಿರ್ತಿದ್ರಿ ರೀ. ಅವಾಗ ದಿಂಗ್ ಬಡ್ದಂಗೆ ಆಕೈತ್ರಿ ನನಗೆ. ಅವ್ರಂದ್ರೆ ನನಗೆ ಭಾಳ ಇಷ್ಟ ರೀ. ನಾ ಕೇಳಿದ ಆ ರೀತಿ ಅಲ್ರಿ, ಯಾರನ್ನಾರ ಲವ್ ಮಾಡಿದ್ರಿ? ಲವ್ ಮಾಡಿದ್ನಂದ್ರೆ ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಆಕೈತೇನ್ರಿ? ನಾನು ನಿಮ್ಗತ್ತೆ ಕಾಲಿನ ಅಡ್ಡಾಡ್ತಿದ್ದೆ. ಅಂದ್ರೆ ನಮ್ಮ ಅವ್ವ ಕಾಲೇಜಿಗೆ ಹೋಗೋ ಮುಂದೆ ಹೇಳೇ ಕಳಿಸ್ತಿದ್ರಿ ರೀ, ಎಲ್ಲ ಹುಡುಗರನ್ನ ಅಕ್ತಂಗ್ಯಾರಾಗತ್ತೆ ನೋಡು, ಎಲ್ಲ ಹುಡುಗರನ್ನ ಅಕ್ತಂಗ್ಯಾರಾಗತ್ತೆ ನೋಡು ಅಂತೇಳಿ. ನಾನು ಹಂಗೆ ನೋಡಿದ್ದೀನಿ ರೀ. ಫಸ್ಟ್ ಟೈಮ್ ನಿಮ್ಮನ್ನು ಹೆಂಡತಿಗೈತೆ ನೋಡಾಕತ್ತೀನಿ ರೀ. ಹಂಗೆ ನಾಚಿಕೆ ಬರಕತ್ತೈತಿ. ನಾಚಿಕೆ ಯಾಕೋ? ಸ್ವಂತ ಹೆಂಡತಿ ಮಗಳು ಕೂತೀನಿ. ಹೌದು, ನೀವು ಕಾಲೇಜ್ನಾಗ ಯಾರನ್ನ ಲವ್ ಮಾಡಿದ್ರಿನ?